BJP ಸರ್ಕಾರದಲ್ಲಿ. ಆಗ ನಮ್ಮ ವೇತನ ಏರಿಸಿದ್ರು. ಬೊಮ್ಮಾಯಿಯವರು ಏನು ಮಾಡಿದ್ರು, ಬಡ್ಜೆಟಲ್ಲಿ ಹಣ ಇರಲಿಲ್ಲ. ಆಮೇಲೆ ನಮ್ಮದು ಕೂಡ ಹಾಗೆ ಮುಂದುವರೆದಿದೆ. ನಮ್ಮದು ಈಗ ಮೊನ್ನೆ ಮೀಟಿಂಗು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಆಯಿತು. ಆಮೇಲೆ ಇನ್ನೊಂದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ MD ಅವರು ಈ ವಾರ ಬರ್ತಾರೆ. ಬಂದಮೇಲೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ತೀರ್ಮಾನ ತಗೋಬೇಕು. ಅಗತ್ಯವಾಗಿ ಆಗಲೇಬೇಕಾಗಿರ್ತಕ್ಕಂಥ ಕೆಲಸ, ಅದು ತೀರ್ಮಾನ. ಸರ್, ಈಗ ಅವಧಿ ಮುಗಿದ ಬಸ್ಗಳು ಸಾಕಷ್ಟು ಚಾಲನೆ ಆಗ್ತಾ ಇದೆ. ಎಲ್ಲೂ ಇಲ್ಲ. ಈಗ ನಮ್ಮ ದೇಶದಲ್ಲಿ 15 ವರ್ಷಕ್ಕಿಂತ ಮೇಲೆ ಯಾವುದೇ ವಾಹನ ಇರ್ಬೋದು, ಸ್ಕೂಟ್ರಸ್ ಸಮೇತ, ನಿಮ್ಮ ಸ್ಕೂಟ್ರು ಸೇರಿಸಿ, ಲಾರಿಗಳು, ಬಸ್ಸುಗಳು ಯಾವುದು ಕೂಡ 15 ವರ್ಷದ ಮೇಲೆ ಯಾವುದು ಓಡಿಸೋ ಹಾಗೆ ಇಲ್ಲ. ಈಗ ಅದನ್ನು ರಿನ್ಯೂವಲ್ ಆಗಲ್ಲ. ಈಗ 120 ಬಸ್ಗಳು ಚಾಲನೆ ಆಗ್ತಾ ಇದೆ. 15 ವರ್ಷದ ಮೇಲೆ ಇಡೀ ದೇಶದಲ್ಲಿ, ಬರೀ ಕರ್ನಾಟಕ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೂ ಕೂಡ 15 ವರ್ಷದ ಆಗಿರ್ತಕ್ಕಂಥ ವಾಹನವನ್ನು ಓಡಿಸೋ ಹಾಗೆ ಇಲ್ಲ. ಟೋಟಲ್ ಕಿಲೋಮೀಟರ್ ಎಷ್ಟು ಓಡಿರ್ಬೇಕು? ಕಿಲೋಮೀಟರು ಕಂಡೀಷನ್ ಚೆನ್ನಾಗಿರೋವರೆಗೂ. ಈಗ ಒಂದು ನಿಮಿಷ ಅವಧಿ, ಈಗ ಒಂದು ನಿಮಿಷ ಇರಿ, 15 ವರ್ಷ ಅಥವಾ 12 ಲಕ್ಷ. ಆಮೇಲೆ ಕಂಡೀಷನ್ ಚೆನ್ನಾಗಿದ್ದರೆ ಓಡಿಸ್ತೀವಿ. ಈಗ ಪ್ರೈವೇಟ್ ಆಪ್ರೇಟರ್ಸು 20 ಲಕ್ಷ ಕಿಲೋಮೀಟ್ರ್ ಓಡಿಸ್ತಾರೆ. ಯಾರು ಪ್ರೈವೇಟ್ ಆಪ್ರೇಟರ್ಸು 20 ಲಕ್ಷ ಕಿಲೋಮೀಟ್ರ್, 25 ಲಕ್ಷ ಕಿಲೋಮೀಟ್ರ್ ಓಡಿಸ್ತಾರೆ. ಕೇಳಿ, ಇಲ್ಲೇ ಇರೋ ಲಾರಿಗಳೆಲ್ಲ ಎಷ್ಟು ನಿಲ್ಲಿಸ್ತಾರೆ? 20-25 ಲಕ್ಷ ಓಡಿಸಲ್ವ ನೀವು? ಇನ್ನೂ ಜಾಸ್ತಿ ಓಡಿಸ್ತಾರೆ ಅವರು. ಆಮೇಲೆ ಬಸ್ಸಸ್ಸು ಒಂದು ನಿಮಿಷ ಬಸ್ಸಸ್ಸು ಕಂಡೀಷನ್ ಆಗಿರಬೇಕು. ಆಮೇಲೆ ಹಿಂದೆ ಎಲ್ಲ ರಸ್ತೆಗಳು ಚೆನ್ನಾಗಿರ್ತಿರಲಿಲ್ಲ. ಈಗ ರಸ್ತೆಗಳು ಎಲ್ಲ ಕಡೆ ಕೂಡ ಚೆನ್ನಾಗಿದೆ. ಆಮೇಲೆ ನಮ್ಮ ಬಸ್ಸುಗಳು ರಿಫರ್ಬಿಶ್ಮೆಂಟ್ ಅಂತ ಮಾಡ್ತೀವಿ. ಚಾಸಿ ಬಿಟ್ಟರೆ, ಇಂಜಿನ್ನೂ ಕೂಡ ರೀಬೋರ್ ಮಾಡಿ ಎಲ್ಲ ಹೊಸದಾಗಿ ಬಿಲ್ಟಪ್ ಮಾಡ್ತೀವಿ. ಬಸ್ಸಸ್ ಕಂಡೀಷನ್ ಚೆನ್ನಾಗಿರೋದ್ರಿಂದ ನಾವು ಆಮೇಲೆ ಈ ವರ್ಷ ಇನ್ನೂ 700 ಬಸ್ ಕೊಡ್ತೀನಿ. ಕಲ್ಯಾಣ ಕರ್ನಾಟಕಕ್ಕೆ ಇನ್ನೂ 700 ಬಸ್ಸು. ಹೋದ ವರ್ಷ 1200 ಬಸ್ ಕೊಟ್ವಿ. ಎಷ್ಟು? ಹೋದ 2 ವರ್ಷದಲ್ಲಿ 1200 ಬಸ್ ಕೊಟ್ವಿ. ಈಗ ಮತ್ತೆ 700 ಬಸ್ ಕೊಡ್ತೀವಿ. ಆಮೇಲೆ ನಿಮಗೆಲ್ಲರಿಗೂ ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, 19ರಿಂದ 23ವರೆಗೂ ನಮ್ಮ MD ಇಲ್ಲೇ ಇದ್ದಾರೆ, ರಾಚಪ್ಪ, ಕಲ್ಯಾಣ ಕರ್ನಾಟಕದ MD. 4 ವರ್ಷದಲ್ಲಿ ಒಂದು ಬಸ್ಸು ಕೊಟ್ಟಿರಲಿಲ್ಲ ಅವರು, BJP ಅವರು. ಅದರಿಂದ ಬಸ್ಸುಗಳು ಸ್ವಲ್ಪ ಹಳೆ ಥರ ಕಾಣಿಸುತ್ತೆ ನಿಮಗೆ. ಈಗ ಹೋದ ವರ್ಷ 2 ವರ್ಷದಲ್ಲಿ 1200 ಕೊಟ್ವಿ. ಈ ವರ್ಷ ಮತ್ತೆ 700 ಕೊಡ್ತಾಯಿದ್ವಿ. ಸರ್, ಪೊಲಿಟಿಕಲ್ ಮಂಗಳೂರು ಸುಹಾಸತೆ ಹಿಂದೂ ಕಾರ್ಯಕ್ರಮ ಹತ್ಯೆ ಪ್ರಕರಣ ಸಾಕಷ್ಟು ಈಗ ಒಂದು ಏನಾಗಿದೆ ಗೊತ್ತಾ? ನಾನು ಗೃಹ ಮಂತ್ರಿ ಆಗಿದೆ. ಅಲ್ಲಿ ಒಂದು ಕೈ ತಟ್ಟಿದ್ರೆ ಚಪ್ಪಾಳೆ ಶಬ್ದ ಬರುತ್ತಾ? 2 ಕೈ ತಟ್ಟಿದ್ರೆ ಚಪ್ಪಾಳೆ ಬರೋದು. 2 ಕಡೆಯವರು ಇವರೆಷ್ಟು ಸಂಖ್ಯೆಯಲ್ಲಿ ಮರ್ಡರ್ ಮಾಡಿದಾರೋ ಅವರು ಅಷ್ಟೇ ಸಂಖ್ಯೆಯಲ್ಲಿ ಮಾಡ್ತಿದ್ದಾರೆ. ಆದರೆ ಪನಿಷ್ಮೆಂಟ್ ಏನಾಗಿದೆ ಗೊತ್ತಾ? ಯಾರು ಗಲಾಟೆ ಮಾಡ್ತಾರೆ, ಮರ್ಡರ್ ಮಾಡ್ತಾರೆ, ಅವ್ರನ್ನ ಮಾತ್ರ ಅರೆಸ್ಟ್ ಮಾಡ್ತಾರೆ. ಆದರೆ ಹಿಂದೆ ಇರ್ತಕ್ಕಂಥ ಶಕ್ತಿಗಳನ್ನ 2 ಕಡೆ ಮಾಡ್ತಿಲ್ಲ. ಮಾಡದೇ ಇರೋದ್ರಿಂದ ನಾನು ಹಿಂದೆ ಗೃಹ ಮಂತ್ರಿ ಆಗಿದ್ದಾಗ ಯಾರ್ಯಾರು ಇದ್ರ ಹಿಂದೆ ಇದ್ದಾರೆ ಅವ್ರನ್ನೂ ಸೇರಿಸಿ ಕೇಸ್ ಫಿಟ್ ಮಾಡಿ ಅಂತ ಹೇಳಿದ್ದೆ. ಬಶೀರ್ ಕೇಸಲ್ಲಿ, ದೀಪಕ್ ರಾವ್ ಕೇಸಲ್ಲಿ ಫಿಟ್ ಮಾಡಿದ್ರು. 5-6 ವರ್ಷ ಮರ್ಡರ್ ನಿಂತೋಗಿತ್ತು. ಈಗ ಮತ್ತೆ ಪ್ರಾರಂಭ ಆಗಿದೆ. ಯಾಕಂತ ಸರ್, ಕಾಂಗ್ರೆಸ್ ಸರ್ಕಾರ ಬಂದಾಗ ಹೆಚ್ಚಿನ ಇಲ್ಲಪ್ಪ. ಈಗ ಇವರಿಗೆ ಸುಹಾಸ್ ಶೆಟ್ಟಿಗೆ ರೌಡಿ ಶೀಟರ್ ಯಾರ ಕಾಲದಲ್ಲಿ ಆಗಿತ್ತು? BJP ಅವ್ರ ಕಾಲದಲ್ಲೇ ರೌಡಿ ಶೀಟರ್ ಮಾಡಿತ್ತು. ನಮ್ಮ ಕಾಲದಲ್ಲ. ರೌಡಿ ಶೀಟ್ ತೆಗೆದಿದ್ದೆ BJP ಅವ್ರ ಕಾಲದಲ್ಲೇ, ಅವ್ರ ಕಾಲದಲ್ಲೇ. ಇಲ್ಲ ಸರ್, ಪ್ರೀ ಪ್ಲಾನ್ ಈಗ ಓಪನ್ ಆಗಿ ಮಾಡೋಣ. ಪ್ರೀ ಪ್ಲಾನ್ ಇವರು ಮಾಡ್ತಾರೆ, ಅವರು ಮಾಡ್ತಾರೆ. ನಾನು ಹೇಳಿದಲ್ಲ, ನಾನು ಗೃಹ ಮಂತ್ರಿ ಆಗಿದ್ದಾಗ ಹೇಳಿದ್ದೆ, ಇವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ, ಅವ್ರದ್ದೊಂದು ಭಯೋತ್ಪಾದಕರ ಫ್ಯಾಕ್ಟ್ರಿ, 2 ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ದೆ. ಅಲ್ಲಿ 2 ಕಡೆ ಇದ್ದಾರೆ. ಏನು ಯಾರೇನು ಕಮ್ಮಿ ಏನೂ ಇಲ್ಲ. ಒಂದು ಕಡೆ ಹಿಂದೂ ಸಂಘಟನೆಗಳು, ಇನ್ನೊಂದು ಕಡೆ ಇವರು ಮುಸ್ಲಿಂ ಸಂಘಟನೆಗಳು. ಇಬ್ಬರು ಇದ್ದಾರೆ. ಇಬ್ಬರು ಮಾಡಿಸ್ತಾ ಇರ್ತಾರೆ. ನೀವು ಚರಿತ್ರೆ ತಗೊಳ್ಳಿ. ಮಂಗಳೂರಲ್ಲೇ ಈ ರೀತಿ ಮಂಗಳೂರು, ಸೌತ್ ಕೆನರಾದಲ್ಲಿ ವಿಶೇಷವಾಗಿ ನೀವು ಚರಿತ್ರೆ ತಗೊಳ್ಳಿ. ಈ ಕಡೆಯವರು ಎಷ್ಟು ಜನ ಸತ್ತವ್ರೆ, ಆ ಕಡೆ ಎಷ್ಟು ಜನ ಸತ್ತವ್ರೆ ಅಂತ. ನಾನು ನಗ್ನ ಸತ್ಯ ಅಂತ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ ನಾನು ಗೃಹ ಮಂತ್ರಿ ಆಗಿದ್ದಾಗ. ಇದನ್ನು ಇದಿಟ್ಕೊಂಡೆ, ಯಾವುದು ದಕ್ಷಿಣ ಕನ್ನಡ ಮತ್ತು ಈ ಗಲಭೆಗಳು ಮಾಡಿಸ್ತಾರಲ್ಲ, ಒಂದು ಪುಸ್ತಕ ಬಿಡುಗಡೆ ಮಾಡಿದ್ದೆ. ಅದನ್ನು ಬೇಕಾದ್ರೆ ನಿಮಗೆ ಕಳಿಸ್ತೀನಿ. ಈಗ ಸರ್ಕಾರ ನಿಮ್ಮದೇ ಇದೆ, ಏನಾದರೂ ಈಗ ಯಾರೇ ತಪ್ಪು ಮಾಡಲಿ, ಈ ಕಡೆಯವರು ಇರ್ಬೋದು, ಆ ಕಡೆಯವರು ಇರ್ಬೋದು, ಶಿಕ್ಷೆ ಆಗಬೇಕು. ಆಮೇಲೆ ಗಲಾಟೆ ಮಾಡಿದವ್ರಿಗೆ ಶಿಕ್ಷೆ ಅಲ್ಲ, ಗಲಾಟೆ ಮಾಡಿಸ್ತಾರಲ್ಲ ಹಿಂದೆ ಇದ್ದು ಬ್ಯಾಕ್ಗ್ರೌಂಡು. ಈಗ ಅವ್ರಿಗೆ ಅವ್ರ ಕುಟುಂಬನಲ್ಲಿ ಯಾರು ನೋಡ್ಕೊಳ್ತಾರಪ್ಪ? ಆಮೇಲೆ ಅವರು ಜೈಲಿಗೆ ಹೋದಾಗ ಯಾರು ನೋಡ್ಕೊಳ್ತಾರಪ್ಪ? ಆಮೇಲೆ ಅವ್ರಿಗೆ ಲಾಯರ್ಗಳು ಯಾರಪ್ಪ ಇಟ್ಕೊಳ್ತಾರೆ? 2 ಕಡೆ ಹೇಳೋದು. ಪೋಷಣೆ ಇದೆಯಲ್ಲ, ಬ್ಯಾಕ್ಗ್ರೌಂಡ್ ಇದೆಯಲ್ಲ,
ಈ ಕಡೆನೂ ಇದ್ದಾರೆ, ಆ ಕಡೆನೂ ಇದ್ದಾರೆ. ಯಾರು ಏನು ಹರಿಶ್ಚಂದ್ರರಲ್ಲ.